ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿಗೆ ಉಪದೇಶ 137ನೇ ವಿಷಯಾಂಕಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. 50ನೇ ದೋಹ. ವಿಷಯಾಂಕಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇರ್ತವೆ. ಅವು ಒಂದು ದಿನ ಮುಗಿದು ಹೋಗ್ತವೆ. ಅದರ ಜೊತೆಗೆ ನಮ್ಮಲ್ಲಿರುವ ಅಜ್ಞಾನ ನಾಶ ಆಗಿ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿ ಮೋಕ್ಷದ ಆನಂದ ಕೂಡ ಉಂಟಾಗಬೇಕು. ಈ ಮೋಕ್ಷದ ಆನಂದ ಉಂಟಾಗಬೇಕಾದ್ರೆ ಮೋಕ್ಷ ಸಾಧನೆ ಯಾರಿಗಪ್ಪ ಅಂತಂದ್ರೆ ಶೂರರಿಗೆ ಮತ್ತು ಜೀವನದ ಅತ್ಯಂತ ಅವಶ್ಯಕತೆಗಳಾದ ಆಹಾರ, ನಿದ್ರೆ, ಭಯ, ಮೈಥುನ, ಆಹಾರದ ಜೊತೆಗೆ ನೀರೊಂದು ಸೇರಿಸ್ಕೊಳ್ರಿ. ನೀರು ಬಿಡ್ಲಕ್ಕತ್ತೀರಿ. ನೀರು ಅದು ಮತ್ತೆ ಸಪರೇಟ್ ಹೇಳೋದು ಬೇಕಾಗಿಲ್ಲ. ಎಷ್ಟೋ ಮಂದಿ ನೀರು ಸರಿಗೆ ಕುಡಿಲಾರ್ದಕ್ಕೆ ಕಿಡ್ನಿ ಫೇಲ್ ಆಗ್ಲಕತ್ತಾವ. ಸಫಿಶಿಯೆಂಟ್ ನೀರು ಕುಡಿಬೇಕು. ದಿನ 3 ರಿಂದ 5 ಲೀಟರ್ ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂತಂದ್ರೆ ಕಿಡ್ನಿ ಕೆಲಸ ಮಾಡಂಗಿಲ್ಲ. ಬಸ್ಸಲಕ್ಕೆ ನೀರು ಹಾಕಿದಂಗ. ಬಸ್ಸಲದಾಗ ನೀರು ಸರಿಗೆ ಹಾಕ್ಲಿಲ್ಲ ಅಂದ್ರೆ ಏನೋ ಬಸ್ಸಲ ಹೊಲಸ ಆಗ್ತದ, ಕೆಟ್ಟ ವಾಸನೆ ಬರ್ತದ, ಮತ್ತೇನಾಗ್ತದ ಒಂದಿನ ಬ್ಲಾಕ್ ಆಗ್ತದ. ಮತ್ತು ಪ್ಲಂಬರ್ಗಳೇ ಕರಿಬೇಕ. ಹಂಗ ಇಲ್ಲಿ ನೀರು ಸಫಿಶಿಯೆಂಟ್ ಕುಡಿದ್ರೆ ಆರೋಗ್ಯ ಚೆನ್ನಾಗಿರ್ತದ. ಆಹಾರ, ನಿದ್ರೆ ಮತ್ತು ಭಯ ಅಂತಂದ್ರೆ ಎಂತ ಭಯ? ಬಡವರಿಗೆ ಹಸಿವಿನ ಭಯ, ಶ್ರೀಮಂತರಿಗೆ ಕಳ್ಳ ಕಾಕರ ಭಯ, ಮತ್ತೆ ಮಧ್ಯಮ ವರ್ಗದವರಿಗೆ ಮಾನವ ಪ್ರಾಣಗಳ ಭಯ. ಎಲ್ಲಿ ಸಾಯ್ತೀವೋ ಅಂತ ಒಂದು ಭಯ, ಎಲ್ಲಿ ಮರೆಯಲ್ಲಿ ಕಳ್ಕೊತೀವೋ ಅಂತ ಒಂದು ಭಯ. ಹಿಂಗೆ ಅಷ್ಟೇ ಯಾವುದೋ ಒಂದು ಭಯ ನ್ಯಾಚುರಲ್ ಆಗಿ ಒಂದು ಭಯ ಇರ್ತದೆ ಜೀವಿಗಳಿಗೆ. ಮತ್ತೆ ಮೈಥುನ ಅಂತಂದ್ರೆ ಸಂಸಾರ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಂದು ಮನಿ ಮಾಡ್ಕೊಂಡಿರ್ತಾರಲ್ಲ. ಇವು ಏನಿರ್ಬೇಕು? ಇವಕ್ಕೆಲ್ಲ ಏನಂತಾರ? ಇವು ಜೀವನನ ಉಪಜೀವನನ. ಇವು ಆಹಾರ, ನಿದ್ರೆ. ಆಹಾರ ಅಂದ್ರೆ ಅದರಿಂದ ಎಲ್ಲ ಬಂತು. ಕಾಯಕ, ದುಡಿದು ಸತ್ಯ ಶುದ್ಧ ಕಾಯಕ, ದಾಸೋಹ ಎಲ್ಲಾನು ಬರ್ತಾವದ್ರ. ಬರೀ ಆಹಾರ ಅಂದ ಕೂಡಲೇ ಸೀದಾ ಆಹಾರ ಹೆಂಗ್ ಬರ್ತದೆ? ದುಡಿಲಾರ್ದೆ ಬರ್ತದೆ. ನಾವು ನಮ್ಮ ಬಸವಣ್ಣವರೇ ಕಾಯಕದ ಸುದ್ದಿ ಹೇಳ್ಯಾರ. ಬೇರೆ ಯಾರು ಕಾಯಕ ಸುದ್ದಿ ಹೇಳೇ ಇಲ್ಲ. ಮೊದಲಿನ ಕಾಲದವ್ರತ್ತ ಬಸವನ ಭಕ್ತರು ಹೇಳ್ತಿರ್ತಾರ, ಕಾಯಕ ಮಾಡ್ಲಾರ್ದೆ ಆಹಾರ ಬರ್ತದೇನ್ರಿ? ಕೈ ಕೆಸರಾದರೆ ಬಾಯಿ ಮೊಸರು ಅಂತಂದ್ರೆ ಅದು ಕಾಯಕ ಸಿದ್ಧಾಂತ ಹೌದಾ? ಅಲ್ಲ. ಜಾನಪದರು ಯಾವ ಕಾಲದಿಂದ ಹೇಳ್ಯಾರ. ಹೀಗಾಗಿ ಶರೀರ ದುಡಿಲಾರ್ದೆ ಆಹಾರ ಬರಂಗಿಲ್ಲ. ದುಡಿಮೆ ಅದೆಲ್ಲ ಅವರಿಗೆ ಬರ್ತದೆ. ಈಗೇನಾಯ್ತು? ಇವು 4ಕ್ಕ ಜೀವನ ಅಂತಾರೆ, ಉಪಜೀವನ ಅಂತಾರೆ. ಆಹಾರ, ನಿದ್ರೆ, ಭಯ, ಮೈಥುನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದೊಳಗ, ನಮ್ಮ ಭಾಗ್ಯದೊಳಗ, ನಮ್ಮ ಭೋಗದೊಳಗ, ನಮ್ಮ ಕರ್ಮ ಧರ್ಮಕ್ಕೆ ತಕ್ಕಂತೆ ಏನೇನು ಸಿಕ್ಕಾವ, ನಮ್ಮ ಸಾಮರ್ಥ್ಯ ಏನು, ನಾವು ಎಂಥ ಆಸೆಗಳಿರ್ಬೇಕು, ಎಂಥ ಆಸೆಗಳಿರಬಾರ್ದು, ಇವುಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಇವೇ ಏನ್ ಮಾಡ್ತಾವ? ನಮ್ಮ ಜೀವನವನ್ನ ಸುಖದ ಸುಪ್ಪತ್ತಿಯನ್ನಾಗಿ ಮಾಡ್ತಾವ. ಅದನ್ನೇ ಬಿಟ್ಟು ನಾವು ಅತೃಪ್ತರಾಗಿ ಏನೇನೋ ಮಾಡ್ಲಕ್ಕೆ ಹೋಗ್ಬಿಟ್ಟೇವಂತಂದ್ರೆ ಅವೇ ನಮಗೆ ನರಕಕ್ಕೆ ತಳ್ತಾವ. ಅದಕ್ಕೆ ಇವುಗಳನ್ನ ಅರ್ಥ ಮಾಡ್ಕೋಬೇಕು ಮೊದಲು. ಆಹಾರ, ನಿದ್ರೆ, ಭಯ, ಮೈಥುನಗಳು ನನ್ನ ಭೋಗದಲ್ಲಿ ಪರಮಾತ್ಮ ಏನೇನು ಕೊಟ್ಟಾನ ಅದನ್ನ ಬಾಲಿಗೆ ಒಂದೊಂದು ಪಂಚಾಮೃತ ಜೀವನ ನಡೆಸಂತ ಒಂದು ಕೌಶಲ್ಯ ಇದ್ದು ಸಂತೃಪ್ತರಾಗಿರ್ಬೇಕು. ಹಾಗಿದ್ದವ್ರಿಗೆ ಇದು ಬ್ರಹ್ಮಜ್ಞಾನ.
ಆಹಾರದ ವಿಷಯದಲ್ಲಿ ಅತೃಪ್ತಿ, ನಿದ್ರೆನೇ ಇಲ್ಲ, ರೆಸ್ಟ್ ಇಲ್ಲ, ಬಹಳ ಪುಸ್ತಕಿ ಇಲ್ಲ. ಬಹಳ ಮಂದಿಗೆ ಟೈಮೇ ಇಲ್ಲ. ಮುಂಜಾನೆಲ್ಲ ಸಂಜೆ ತನ ಓಡ್ತಾರೆ ಹಾಸಿಗೆ ಅಂದ್ ಎದ್ದ ಮೇಲೆ ಓಡ್ಲಕ್ಕಿದ ಮೇಲೆ ಒಳ್ಳೆ ಬಂದು ಹಾಸಿಗೆ ಬಿದ್ದಾಗೆ ಅವ್ರಿಗೆ ರೆಸ್ಟ್. ಅಂಥವ್ರಿಗೆ ಏನ್ ಮಾಡ್ತಾರೆ? ಯಾವ ಬ್ರಹ್ಮಜ್ಞಾನ? ಹಸಿವಿನ ಸಮಸ್ಯೆ ಇದ್ದವನಿಗೆ ಯಾವ ಬ್ರಹ್ಮಜ್ಞಾನ? ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಹೊಟ್ಟೆ ಹಸಿದವನಿಗೆ ಮೊದಲು ಅನ್ನವನ್ನಿಕ್ಕಿರಿ, ಬ್ರಹ್ಮಜ್ಞಾನ ಹೇಳ್ಬೇಡ್ರಿ. ಬ್ರಹ್ಮಜ್ಞಾನ ತಗೊಂಡು ಏನ್ ಮಾಡ್ಬೇಕು? ನಾವು ಮೊದಲು ಅನ್ನ ಬೇಕಾಗಿ ಹೊಟ್ಟೆ ಹಸಿವಾಗ ಹೊಟ್ಟೆ ಹಸಿದವನಿಗೆ ಏನೋ ಬ್ರಹ್ಮಜ್ಞಾನ ಹೇಳ್ತೀನಿ ಅಂದ್ರೆ ಹೆಂಗ? ಅದಕ್ಕ ಈಶ್ವರ ಕೃಪೆ ಇದ್ರೆ ಆಹಾರ ಚೆನ್ನಾಗಿ ಇರ್ತದ, ಅದು ನಿಶ್ಚಿಂತಿ ಇರ್ತದ. ನಮ್ಮ ಜೀವನದಲ್ಲಿ ಅನ್ನದ ಭಾಗ್ಯ ಚೆನ್ನಾಗಿರ್ತದ. ಈಶ್ವರ ಕೃಪೆ ಇದ್ರೆ ಮನಸ್ಸು ಶಾಂತ ಇರ್ತದ, ಮಲ್ಕೊಂಡ್ರೆ ನಿದ್ದೆ ಹತ್ತದ, ಎದ್ರ ಎಲ್ಲ ಮನಸ್ಸು ಬುದ್ಧಿ ಎಲ್ಲ ಒಂದು ಸಮತೋಲನದಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ಲಿಕ್ಕಾಗ್ತದ. ಭಯ ಅಂತಂದ್ರ ನಾವು ಭಯಕ್ಕೆ ತಕ್ಕಂತೆ ಸುರಕ್ಷತೆ, ಭಯಕ್ಕೆ ತಕ್ಕ ಸುರಕ್ಷತೆಗಳು ಪರಮಾತ್ಮ ನಮಗೆ ಕೊಟ್ಟು, ನೀನು ಏನು ಚಿಂತೆ ಮಾಡಬೇಡ, ನಾ ಅದೀನಿ ಅಂತ ಹೇಳಿ ನಮ್ಮನ್ನ ಏನ್ ಮಾಡ್ತಾನ? ನಿರ್ಭಯರನ್ನಾಗಿ ಮಾಡಿರ್ತಾನ. ಬ್ರಹ್ಮಜ್ಞಾನ ಪಾಠಕ್ಕೆ ಬರ್ಬೇಕಾದ್ರೆ ಭಯ ಇರ್ಲಾರ್ದಂಗಿದ್ರೆ ಅಂಥವ್ರಿಗೆ ಬರ್ತದ. ಮೈದುನ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಮನೆಯೊಳಗೆ ಬಂದು ಒಳಗ ಸಂಸಾರ ಏನದ ಎಲ್ಲ ಓಟು ಸುಭಿಕ್ಷವಾಗಿರ್ಬೇಕು, ಆನಂದವಾಗಿರ್ಬೇಕು. ಹೌದ್ರದ್ದು ಯಾವ್ದು ಚಿಂತಿರಬಾರ್ದು. ಚಿಂತಿದ್ರು ಬಹಳ ಹಚ್ಕೊಂಡಿರಬಾರ್ದು. ಯಾರ್ಯಾರ ಕರ್ಮ ಅವ್ರವ್ರು ಅನುಭವಿಸ್ತಿರ್ತಾರೆ, ಅವ್ರು ಹುಟ್ಟಿ ಬಂದದ್ದು ಅವ್ರ ಕರ್ಮ ಅನುಭವಿಸ್ಲಕ್. ಸುಮ್ಮನೆ ನನ್ನ ಮಗ, ನನ್ನ ಮಗಳು, ನನ್ನ ಮಕ್ಕಳು ಅವು ಇವು ಅಂತೇಳಿ, ನನ್ನ ಹೆಂಡತಿ, ನನ್ನ ಗಂಡ ಅಂತೇಳಿ ತಲೆ ಕೆಲ್ಸಬೇಕು. ಆದ್ರೆ ನಮ್ಮ ಕೈಲ ಏಟಾತು ಅಷ್ಟು ಮಾಡ್ತಿರ್ಬೇಕು. ಉಳಿದದ್ದೆಲ್ಲ ಅವ್ರು ಹೋಗದಾಗ ಇದ್ದದ್ದು ಅದೇ ನಾವು ತೊಳಕ್ ಬರ್ತದೇನು. ಹಿಂಗಾಗಿ ಇವೆಲ್ಲ ತಿಳ್ಕೊಂಡು ಯಾರಿರ್ತಾರ ಅಂಥವ್ರಿಗೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಏನ್ರಿ? ವಾಟ್ ಈಸ್ ಬ್ರಹ್ಮಜ್ಞಾನ? ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮದ ಸ್ವರೂಪ. ಶುದ್ಧ ಬ್ರಹ್ಮದ ಸ್ವರೂಪವನ್ನ ದೇವರಂತ ಎಲ್ಲರಿಗೂ ಗೊತ್ತದ, ಬ್ರಹ್ಮ ಅಂತ ಎಲ್ಲರಿಗೂ ಗೊತ್ತದ. ಆದ್ರ ಯಥಾರ್ಥ ಜ್ಞಾನ ಇಲ್ಲ. ಕೆಲವೊಬ್ರು ಗುಡಿಯಾಗಿಟ್ಟು ಪೂಜೆ ಮಾಡ್ಲಕ್ಕತ್ತಾರ, ಕೆಲವೊಬ್ರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಲಕ್ಕತ್ತಾರ, ಕೆಲವೊಬ್ರು ಕ್ಯಾಲೆಂಡರ್ಗಳು ಬಾಡಿ ಮೇಲೆ ಹಾಕಿ ಪೂಜೆ ಕೊಡ್ಲಕ್ಕತ್ತಾರ, ಕೆಲವೊಬ್ರು ಊರೂರು ತಿರುಗ್ಲಕ್ಕತ್ತಾರ, ಕೆಲವೊಬ್ರು ಗಾಳಿಗೆ ಬ್ರಹ್ಮ ಅಂತಾರ, ಕೆಲವೊಬ್ರು ನೀರಿಗೆ ಬ್ರಹ್ಮ ಅಂತಾರ, ಕೆಲವೊಬ್ರು ಭೂಮಿಗೆ ಬ್ರಹ್ಮ ಅಂತಾರ, ಕೆಲವೊಬ್ರು ಆಕಾಶಕ್ಕೆ ಬ್ರಹ್ಮ ಅಂತಾರ. ಬ್ರಹ್ಮದ ಯಥಾರ್ಥ ಜ್ಞಾನವಿಲ್ಲದ ಕಾರಣ ಕೈ ಸಿಕ್ಕದಕ್ಕೆಲ್ಲ ಕಲ್ಲ ಮಣ್ಣಿಗೆಲ್ಲ ಬ್ರಹ್ಮ ಗೊತ್ತಾಗ. ಅದಕ್ಕೆ ಬ್ರಹ್ಮದ ಯಥಾರ್ಥ ಜ್ಞಾನ, ಬ್ರಹ್ಮ ಹೆಂಗದನ ಹಂಗೆ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗ್ಯದ. ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಮತ್ತು ಎಲ್ಲಾ ಜಡವಸ್ತುಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಓತಪ್ರೋತವಾಗಿ ತುಂಬಿ ತೋರ್ತಾ ಇದ್ದಂತ ಚೈತನ್ಯಕ್ಕೆ ಬ್ರಹ್ಮ ಅಂತಾರ. ಅಂತ ಬ್ರಹ್ಮ ನನ್ನ ಒಳಗೂ ಇರುವ ಕಾರಣ ನನ್ನ ಮೂಲ ಸ್ವರೂಪ ಕೂಡ ಬ್ರಹ್ಮವೇ ಆಗಿದೆ. ಬ್ರಹ್ಮದ ಯಥಾರ್ಥ ಜ್ಞಾನ, ಬ್ರಹ್ಮಾಂಡ ಪಿಂಡಾಂಡ ಎಲ್ಲಾ ಕಡೆ ಭರಿತವಾಗಿ ಬ್ರಹ್ಮಾಂಡದಿಂದ ಅತ್ತತ್ತ, ಪಾತಾಳದಿಂದ ಅತ್ತತ್ತ ಏನೇನಂತಾರಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ಅಣುರೇಣು ತೃಣಕಾಷ್ಟಗಳಲ್ಲಿ ಸೂಕ್ಷ್ಮದಿಂದ ಸೂಕ್ಷ್ಮ, ಮಹತ್ತಕ್ಕಿಂತ ಮಹತ್ತ ಅಂತದ ಬ್ರಹ್ಮ. ಅದು ಏನಾಗ್ಯದ? ಎಲ್ಲದಕ್ಕೂ ತಾನೇ ಆಧಾರನೂ ಆಗ್ಯದ. ಮತ್ತೇನಾಗ್ಯದ? ಆಧಾರ ಪಡ್ಕೊಂಡ ವಸ್ತುವಿನ ಪಾತ್ರ ಸಹಿತ ತಾನೇ ವಹಿಸ್ಲಿಕ್ಕತ್ತ ಲೀಲೆಗಾಗಿ. ಆಧಾರ ಪಡೆದುಕೊಂಡ ವಸ್ತುವಿನ ಪಾತ್ರ ಸಹಿತ ತಾನೇ ವಹಿಸ್ತದೆ. ಆಯಾ ಯಾರು? ಬ್ರಹ್ಮಂದ ಯಾವುದಾಗಿಲ್ಲ. ಈಗ ನಿಮ್ದ ನಮ್ದು ಮಾಯೆ, ಮಾಯಾಶಕ್ತಿ ಅದೆಲ್ಲ ಯಾರದು? ಬ್ರಹ್ಮಂದೇ. ಏನದ? ಎಲ್ಲ ಬ್ರಹ್ಮಂದೇ. ಆ ಮಾಯೆ ಅನ್ನೋದು, ಅವಿದ್ಯೆ ಅನ್ನೋದು, ಅಜ್ಞಾನ ಅನ್ನೋದು ಅದು ಬ್ರಹ್ಮನಲ್ಲಿರುವ ಶಕ್ತಿನೇ. ಅದು ಆ ಶಕ್ತಿಗಳಿಂದ ಇದೆಲ್ಲ ಪಂಚಭೂತಾತ್ಮಕ ಜಗತ್ತ ಮತ್ತೆ ಎಲ್ಲ ಸೃಷ್ಟಿ ಸುಂದರ
ಹಸಿರ ಕೆಂಪ ಬಿಳಿ ಏನೇನದ ಎಲ್ಲ ಒಟ್ಟು ಚಂದ ಚಂದ ಕಾಣಿಸ್ತದಲ್ಲ ಎಲ್ಲ ಮಾಯೆ ಕೆಲಸನೇ. ಮಾಯೆ ಏನ್ ಮಾಡಿದ್ರು ಸಹಿತ ಪರಮಾತ್ಮನ ಆಧಾರದಾಗೆ ಮಾಡ್ತಿರ್ತಾಳೆ. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್ ಅಂದ್ರೆ ಬಂಗಾರ ಇರ್ಲಿಲ್ಲ ಅಂತಂದ್ರೆ ಆಭರಣ ಇರ್ಲಕ್ ಸಾಧ್ಯ ಅದ ಏನ್ರಿ? ಮಾಯೆ ಅಂದ್ರೆ ಆಭರಣ ಇದ್ದಂಗ, ಬ್ರಹ್ಮ ಅಂದ್ರೆ ಬಂಗಾರ ಇದ್ದಂಗ. ಬಂಗಾರನೇ ಇಲ್ಲ ಅಂದ್ರೆ ಆಭರಣ ಇಲ್ಲಿರ್ತು. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್ ಅಂದ್ರೆ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳ ಮಾಯೆ. ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್, ನಾನಿಲ್ಲದೆ ಆತ ಪ್ರಕಟವಾಗಲಿಕ್ಕೆ ಸಾಧ್ಯವಿಲ್ಲ. ಸೂರ್ಯ ಆಗಿ ಪ್ರಕಟ ಆಗೀನಿ, ಭೂಮಿಯಾಗಿ ಪ್ರಕಟ ಆಗೀನಿ, ನೀರಾಗಿ ಪ್ರಕಟ ಆಗೀನಿ. ಇದೆಲ್ಲ ಯಾರ್ದು ಪ್ರಕಟ ರೂಪ? ಪರಮಾತ್ಮ ನಿರಾಕಾರದನ. ಅವನಿಗೆ ಆಕಾರದಲ್ಲಿ ತಂದಕಿನೇ ನಾನು ಅಂತಳಕ್ಕೆ. ಅವನಿಗೆ ಮ್ಯಾನಿಫೆಸ್ಟ್ ಅಂದ್ರೆ ಅವನಿಗೆ ಪ್ರಕಟ ಮಾಡ್ಲಿಕ್ಕೆ ಕಾರಣವಾದಕ್ಕೆ ನಾನು. ಪರಮಾತ್ಮ ಪ್ರಕಟ ಆಗ್ಬೇಕಾದ್ರೆ ಈ ಜಗತ್ತು ಪ್ರಕಟ ಆಗ್ಯದಿಲ್ಲ. 84 ಲಕ್ಷ ಜೀವರಾಶಿಗಳ ಮೂಲಕ, ಜಡ ವಸ್ತುಗಳ ಮೂಲಕ ಯಾರು ಪ್ರಕಟ ಆಗ್ಯಾರ? ಬ್ರಹ್ಮನೇ ಪ್ರಕಟ ಆಗ್ಯಾನ. ಈ ಪ್ರಕಟ ಆಗೋದಕ್ಕೆ ಕಾರಣ ಯಾರು ಅಂತಂದ್ರೆ ಮಾಯೆ. ಈ ರೀತಿ ತಿಳ್ಕೊಂಡು ಒಂದ್ ಕಡೆ ಪರಮಾತ್ಮ ನೆಲದ ಮೇಲೆ ಹಂಗಾತ ಕೈಯ ಕಾಲ ಚಾಚ್ಕೊಂಡು ಬಿದ್ದಾನ. ಅವನ ಮೇಲ ಪಾರ್ವತಿ ಎದಿ ಮೇಲೆ ಹೊಟ್ಟಿ ಮೇಲೆ ಕಾಲಿಗೆ ಡ್ಯಾನ್ಸ್ ಮಾಡಕತ್ತ. ಅದ್ರ ಅರ್ಥ ಏನ ಹಂಗಂದ್ರೆ ಪರಮಾತ್ಮಗೆ ನೆಲಕಾಕಿ ತುಳಿಲಕತ್ತವಂತ ಏನು ತ್ರಿಶೂಲ ಹಿಡ್ಕೊಂಡು ಕುಣಿಲಕತ್ತಳಕ್ಕಿ ಮ್ಯಾಲ. ಏನದ್ರ ಅರ್ಥ ಏನು? ತಿಳಿಯಂಗಿಲ್ಲ. ಈಗ ನೀವು ಮನೆಗೆ ಸಂಸಾರ ಮಾಡ್ಕೊಂಡು ಅದಿರಲ್ಲ, ನಿಮ್ಮ ಸಂಸಾರಕ್ಕೆ ಆಧಾರ ಯಾರಾಗ್ಯಾರ? ಮನಿ, ರೊಕ್ಕ, ರೂಪಾಯಿ, ಮಕ್ಕಳು ಏನೇನ್ ಮಾಡಿರಲ್ಲ ನೀವು ಹೆಣ್ಮಕ್ಳು, ಅದಕ್ಕೆ ಆಧಾರ ಯಾರದಾರ? ಹೆಂಡತಿಗೆ ಯಾರು ಆಧಾರ? ಗಂಡ ಆಧಾರದನ್ನ. ಗಂಡನ ಆಧಾರದಲ್ಲೇ ಆಕೆ ಏನ್ ಮಾಡ್ತಿರ್ತಾಳ? ಭರತನಾಟ್ಯ ಮಾಡ್ತಿರ್ತಾಳ ಮನ್ಯಾಗ. ಗಂಡ ಸಹಿತ ಏನ್ ಬೇಕದೆ ಅಂತಿರ್ತಾಳ, ಮಕ್ಕಳಿಗೆ ಏನ್ ಬೇಕದೆ ಅಂತಿರ್ತಾಳ. ಮನೆಯೊಳಗೆ ಆಕಿದು ಭರತನಾಟ್ಯ ನಡೆದಿರ್ತದ. ಎದರ ಆಧಾರದ ಮೇಲೆ ನಡೆದಿರ್ತದ ಆಕಿದು ಭರತನಾಟ್ಯ? ಗಂಡನ ಆಧಾರದ ಮೇಲೆ ಇಲ್ಲ ಅದು. ಮನೆಯೊಳಗೆ ಆಕಿ ಸಂಸಾರದಾಗ ಎಷ್ಟೊಂದು ಜಗಳ ಹಿಡಿದಿರ್ತಾಳಲ್ಲ, ಜಗಳ ಮಾಡ್ತಿರ್ತಾಳ, ಎಲ್ಲ ಮಾಡ್ತಿರ್ತಾಳ, ಹೋರಾಟ ಮಾಡ್ತಿರ್ತಾವ. ಯಾಕೆಲ್ಲ ಮಾಡೋದಕ್ಕೆ ಆಧಾರ ಯಾರು ಸಂಸಾರದಾಗ? ಗಂಡನೇ. ಅವನ ಆಧಾರದ ಮೇಲೆ ಈಕಿದೆಲ್ಲ ಭರತನಾಟ್ಯ ನಡೆದಿರ್ತದೆ. ಅದಕ್ಕೆ ಕೆಳಗ ಆಧಾರ ಯಾರದಾರ ಅಂತ ಪಾರ್ವತಿ ತ್ರಿಶೂಲ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತ್ತಳಂದ್ರೂ ಆಕೆಗೆ ಸ್ವಂತದ ಆಧಾರ ಇಲ್ಲ. ಆಕೆ ಏನ್ ಮಾಡ್ತಾಳ? ಪರಮಾತ್ಮನ ಆಧಾರದಾಗೆ ಆಕೆ ಎಲ್ಲ ಮಾಡ್ತಿರ್ತಾಳ. ಆಕೆ ಏನ್ ಮಾಡಿದ್ರು ಎಲ್ಲ ಪರಮಾತ್ಮನ ಆಧಾರ. ಆಕೆ ಆಧೇಯ, ಪರಮಾತ್ಮ ಆಧಾರ. ಹೌದಾ ಇಲ್ಲ? ಅದಕ್ಕೆ ಬ್ರಹ್ಮನನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವುದೇ. ಏನ್ ಜಗತ್ತಿನ ಏನೇನ್ ನಡೆದದ ಎಲ್ಲದಕ್ಕೂ ಆಧಾರ ಪರಮಾಧಾರ ಪರಮಾತ್ಮನೇ ಅದನ. ಎಲ್ಲದಕ್ಕೂ ಆಧಾರವಾಗಿ ಅದನ, ಮತ್ತೆ ಎಲ್ಲದರ ಒಳಗೂ ಅವನೇ ಅದನ, ಎಲ್ಲದರ ಹೊರಗೂ ಅವನೇ ಅದನ. ಒಂದು ಮರಿ ಮೀನು ತಾಯಿಗೆ ಕೇಳ್ತಿತ್ತ, ಸಮುದ್ರ ಅಂದ್ರೆ ಏನಮ್ಮ, ಸಮುದ್ರ ಅಂದ್ರೆ ಏನು? ಇಲ್ಲ ಇವ ಸಮುದ್ರದಾಗ ಹುಟ್ಟಿವಿ, ಸಮುದ್ರ ಅಂದ್ರೆ ಏನಂತ ಏನ್ ಹೇಳ್ಬೇಕು? ಅದು ತಾಯಿ ಸುಧಾರಿಸಲಿಲ್ಲ. ಕಡೆಗೆ ಅದು ಬಹಳ ಆಲೋಚನೆ ಮಾಡಿ ಹೇಳ್ತಂತ. ಏನ್ ಹೇಳ್ತಪ್ಪ ಅಂದ್ರ, ಸಮುದ್ರ ಅಂದ್ರೆ ಏನು? ನಾವು ಎದ್ರಾಗ ಹುಟ್ಟಿವಿ, ಸಮುದ್ರದಾಗ ಹುಟ್ಟಿವಿ. ನಾವು ಎದ್ರಾಗ ಬದುಕ್ಲಕತ್ತೀವಿ, ಸಮುದ್ರದಾಗ ಬದುಕ್ಲಕತ್ತೀವಿ. ಕಡೆಗೆ ಒಂದಿನ ಸತ್ತು ಹೋಗ್ತೀವಿ, ಎದ್ರಾಗ ಬಿದ್ದು ಸತ್ತು ಹೋಗ್ತೀವಿ, ಸಮುದ್ರದಾಗೆ ಬಿದ್ದು ಸತ್ತು ಹೋಗ್ತೀವಿ. ಮತ್ ನಮ್ಮ ಹೊರಗೆಲ್ಲ ಏನ್ ಆವರಿಸದ? ಸಮುದ್ರನೇ ಆವರಿಸದ. ನಮ್ಮ ಒಳಗೆ ಏನ್ ಆವರಿಸದ? ಸಮುದ್ರನೇ ಆವರಿಸದ.
ಹಂಗ ಇಲ್ಲಿ ಬ್ರಹ್ಮನಿಂದಲೇ ಹುಟ್ಟಿ ಬ್ರಹ್ಮನಲ್ಲೇ ಬಾಳಿ ಬ್ರಹ್ಮನಿಂದಲೇ ನಾಶವಾಗಿ ಬ್ರಹ್ಮನಿಂದಲೇ ಒಳಗು ಹೊರಗು ತುಂಬಿಕೊಂಡಂತ ನಾವು ಜೀವಿಗಳು. ಇಲ್ಲೇನದ ಸೃಷ್ಟಿ ಸ್ಥಿತಿ ಲಯ ಅನ್ನೋ 3 ಕೆಲಸ ಏನ್ ನಡೆದವಲ್ಲ, ಈ 3 ಕೆಲಸ ಈ ಒಂದು ಬ್ರಹ್ಮಜ್ಞಾನದೊಳಗ ಒಂದೇ ದೈವ ಶಕ್ತಿ 3 ಕೆಲಸ ಮಾಡ್ತದ. ಕ್ರಿಶ್ಚಿಯನ್ ಮತ್ತು ಇಸ್ಲಾಂನಲ್ಲಿ ಏನ್ ಮಾಡ್ಯಾರ, ಅವಕ್ಕ 2 ಮಾಡ್ಯಾರ. ಸೃಷ್ಟಿ ಮಾಡೋದು ಒಬ್ಬ ಬ್ಯಾರೇನೆ, ಒಲ್ಲವರು ಬ್ಯಾರೆ ಅಂತೇಳಿ ಸೈತಾನ್ ಅಂತ ಮಾಡ್ಯಾರ ಅಲ್ಲ ವಸ್ತುವಿಗೆ. ಇನ್ನೊಂದೇನೋ ಲೆವಿಲ್ಲ ಏನೋ ಅಂತಾರ ಅವ್ರು ಕ್ರಿಶ್ಚಿಯನ್ರು. ಅವ್ರು ಏನ್ ಮಾಡ್ತಾರ, ಸೈತಾನ್ಕೋ ಪತ್ತರ ಮಾರುವಂತ ಕಲ್ಲು ಹೋಗಿತಾರ. ನಮ್ಮಲ್ಲಿ ಸೈತಾನ ಅಂತ ಹೇಳಕ್ಕೆ ನೀವು ಕಲ್ಲು ಹೋಗಿದ್ರಿ ಅಂದ್ರೆ ಅದು ಪರಮಾತ್ಮಗೆ ಬೀಳುತ್ತದೆ. ಇಲ್ಲಿ ಒಬ್ಬನೇ 3 ಲೀಲೆ ಮಾಡ್ತಾನೆ. ಇಲ್ಲಿ ಅಲ್ಲಿ ಹಂಗೆಲ್ಲ 2 ಬೇರೆ ಪಾತ್ರಗಳು ಮಾಡಿ ಸೈತಾನ್ಗಳಿಗೆ ಕಲ್ಲು ಹೋಗಿಲಕ್ಕೆ ಹೋಗಿ ಎಷ್ಟೋ ಮಂದಿ ಒಬ್ಬರಿಗೊಬ್ರು ತುಳಿದು ಬಿದ್ದು ಸತ್ತೋಗಿರ್ತಾರ ಮುಸ್ಲಿಮರು. ಅದು ಒಂದಿನ ಆಚರಣೆ ಮಾಡ್ತಾರ, 1 ದಿವಸ ಅವ್ರ ಊರಾಗ ಹಿಂಗಿರ್ತಾವ. ಅವ್ರ ಆಚರಣೆಗಳ ಬಗ್ಗೆ ಸ್ವಲ್ಪ ಯಾರು ಸಿಕ್ಕರ್ ಕೇಳ್ರಿ. ಸೈತಾನ್ಕ ಪತ್ತರ ಮಾರ್ನಕ್ಕೆ ಕಬ್ಬು ಅಂತ ಹೇಳ್ತಾರ. ಇಂಥ ಊರಾಗ ಇಂಥದೊಂದು ಕಾರ್ಯಕ್ರಮ ಈ ಗುಡ್ಡದಲ್ಲಿ ಹೋಗಿ ಕಲ್ಲು ಹೋಗಿತಾರ ಸೈತಾನಕ್ಕೆ. ಏನೋ ಪದ್ಧತಿ ಇಟ್ಕೊಂಡಾರ. ಅವ್ರೊಳಗ ಏನದ 2 ಮಾಡ್ಯಾರ. ಸೃಷ್ಟಿಕರ್ತ ಒಬ್ಬವ, ಲಯಕರ್ತ ಒಬ್ಬವ ಬೇರೆ ಮಾಡ್ಯಾರ. ಇಲ್ಲಿ ಏನದ, ಸೃಷ್ಟಿಕರ್ತನು ಅವನೇ, ಸ್ಥಿತಿಕರ್ತನು ಅವನೇ, ಲಯಕರ್ತನು ಅವನೇ. ಅದಕ್ಕೆ ಏನಾಯ್ತು, ಬ್ರಹ್ಮಜ್ಞಾನ ಮಾಡ್ಕೊಂಡ್ರೆ ಏನಾಯ್ತು, ಬ್ರಹ್ಮಜ್ಞಾನದಿಂದ ಏನು ಪ್ರಯೋಜನ? ಬ್ರಹ್ಮಜ್ಞಾನ ಎಂದರೇನು ಅಂತಂದ್ರೆ ಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಹೊಂದುವುದಕ್ಕೆ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಮತ್ತೆ ನೆಕ್ಸ್ಟ್ ಏನಾಯ್ತು, ಬ್ರಹ್ಮಜ್ಞಾನದಿಂದ ಏನು ಪ್ರಯೋಜನ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಪ್ರಾಪ್ತಿಯ. ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಮನುಷ್ಯ ಜನ್ಮದ ಗುರಿ ಏನು? ಮೋಕ್ಷವನ್ನು ಹೊಂದೋದು. ಉಪಜೀವನವನ್ನ ಏನ್ ಮಾಡ್ಬೇಕು, ಅರ್ಥ ಮಾಡಿಕೊಂಡು ಪರಮಾತ್ಮ ನಮ್ಮ ಭೋಗಕ್ಕ ಏನ್ ಕೊಟ್ಟಾನ ಅಷ್ಟರಲ್ಲೇ ನಾವು ಸಂತೃಪ್ತರಾಗಿ ಉಪಜೀವನದಲ್ಲಿ ಭಾರಿ ವೈಭವ ಮಾಡ್ಕೊಳ್ಳಕ್ ಹೋಗ್ಲಾರ್ದೆ ನಾವೇನ್ ಮಾಡ್ಬೇಕು, ನಮ್ಮ ಲಕ್ಷ್ಯ ಎಲ್ಲ ಈ ನಿಜ ಜೀವನ ಅಂದ್ರೆ ಮೋಕ್ಷ ಸಾಧನೆಯೇ ನಿಜ ಜೀವನ. ಉಳಿದದ್ದೆಲ್ಲ ಉಪಜೀವನ ಅದಲ್ಲ. ನೀವು ಉಪಜೀವನದಾಗ ನೀವು ಏನು ರೊಕ್ಕ ಜಗ್ಗಿ ಗಳಿಸಿ 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರು ಏನಾಗ್ತದೆ, ಅದು ಒಂದಿನ ನಮ್ಮ ಕೈ ಬಿಟ್ಟು ಹೋಗ್ತದ, ಇಲ್ಲ ನಾವರೇ ಅದನ್ನ ಬಿಟ್ಟು ಹೋಗ್ತೀವಿ. ಆದ್ರೆ ನಿಜ ಜೀವನದ ಮೋಕ್ಷ ಸಾಧನೆ ಏನದಲ್ಲ, ಇದು ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆಗೆ ಬರುವಂತದ್ದದ. ಅದಕ್ಕೆ ಬೇಸಿಕ್ ಕ್ವಶನ್ಗಳು ಗೊತ್ತಿರ್ಬೇಕು. ಮನುಷ್ಯ ಜನ್ಮದ ಮುಖ್ಯ ಗುರಿ ಏನು ಅಂತಂದ್ರೆ ಮೋಕ್ಷ ಸಾಧನೆ. ಮೋಕ್ಷ ಸಾಧನೆ ಅಂದ್ರ ಅದಕ್ಕ ಹೆಂಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಅದಾವಲ್ಲ ಪುರುಷಾರ್ಥಗಳು. ಆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕೊನೆಯದು ಮೋಕ್ಷ ಸಾಧನೆ. ಧರ್ಮ ಅಂದ್ರೇನು, ನಿಮ್ಮ ನಡೆ ನುಡಿ, ಅಟಿಟ್ಯೂಡ್ಸ್. ಏನ್ ಮಾತಾಡ್ತೀರಿ, ಏನ್ ಕೆಲಸ ಮಾಡ್ತೀರಿ, ಏನ್ ಆಲೋಚನೆ ಮಾಡ್ತೀರಿ, ಅವರದೆಲ್ಲ ಲಕ್ಷ್ಯ ಎಲ್ಲಿಟ್ಕೊಂಡು ನೀವು ಏನ್ ಮಾಡ್ಬೇಕು, ಮಾತಾಡ್ಬೇಕು. ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಮಾತಾಡ್ಬೇಕು. ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಅಂದ್ರೆ ಪರಮಾನಂದ ಪ್ರಾಪ್ತಿ ಆಗಂತ ಮಾತಾಡ್ಬೇಕು. ಸರ್ವ ದುಃಖ ನಿವೃತ್ತಿ ಆಗಂತ ಮಾತಾಡ್ಬೇಕು. ಮೋಕ್ಷದ ಕಡೆ ಲಕ್ಷ್ಯ ಇರೋದಂದ್ರೆ ಏನು? ಮತ್ತ ಆಲೋಚನೆ ಮಾಡವು ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡೇ ಆಲೋಚನೆ ಮಾಡಬೇಕು. ಕೆಲಸಗಳು ಸಹಿತ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಏನ್ ಮಾಡ್ಬೇಕು, ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡೇ ಕೆಲಸ ಮಾಡ್ಬೇಕು. ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡೇ ಮಾತಾಡ್ಬೇಕು. ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡೇ ವಿಚಾರ ಮಾಡ್ಬೇಕು. ಇದಕ್ಕೇನಂತಾರ, ಧರ್ಮ ಅಂತಾರ. ಧರ್ಮ ಬಂಧನಕ್ಕೆ ಒಳಗಾಗಿ ಏನಾರ ಲಪಡ ಮಾಡಿ ಬಂಧನಕ್ಕೆ ಒಳಗಾಗದಿದ್ರೆ ಅದು ಅಧರ್ಮ. ಗೊತ್ತಿರ ಇದು ಧರ್ಮ ಅಂತಂದ್ರ ಜಾತಿ ಹಿಡ್ಕೊಂಡು ಒಬ್ಬೊಬ್ರು ಒಂದೊಂದು ಗುಂಪು ಕಟ್ಕೊಂಡಾರಲ್ಲ, ಅದು ಧರ್ಮ ಅಲ್ಲ.
ಇದು ಧರ್ಮ. ಮೋಕ್ಷದ ಕಡೆ ಲಕ್ಷ್ಯ ಇಟ್ಟುಕೊಂಡೇ ಮಾತನಾಡುವುದು. ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ, ಮೋಕ್ಷ ಪ್ರಾಪ್ತಿಗೆ ಸಂಬಂಧಿ ಮಾತು, ಮೋಕ್ಷ ಪ್ರಾಪ್ತಿ ಸಂಬಂಧಿ ವಿಚಾರ, ಮೋಕ್ಷ ಪ್ರಾಪ್ತಿ ಸಂಬಂಧಿ ಕ್ರಿಯಾ ಚಟುವಟಿಕೆಗಳು ಮಾಡಬೇಕು. ಇದಕ್ಕೆ ಧರ್ಮ ಅಂತಾರ. ನೆಕ್ಸ್ಟ್ ಏನು ಅರ್ಥ? ಇಲ್ಲಿ ಬಂದ ಮೇಲೆ ಹೊಟ್ಟೆ ತಿಪ್ಪಲಿಗೆ ಆಹಾರ, ಬಟ್ಟೆ, ಔಷಧಿ, ಆಶ್ರಯಕ್ಕಾಗಿ ನಮ್ಮ ಕಷ್ಟ ನಾವು ಪಟ್ಟು ದುಡಿಬೇಕು, ಸಂಪಾದಿಸಬೇಕಲ್ಲ. ಆ ಸಂಪಾದನೆ ಕೂಡ ಹೆಂಗಿರ್ಬೇಕು? ಮೋಕ್ಷದ ಕಡೆ ಲಕ್ಷ್ಯ ಕೊಟ್ಟು ಸಂಪಾದಿಸಬೇಕು. ಸತ್ಯ ಶುದ್ಧ ಕಾಯಕ ಮಾಡಬೇಕಂತ ಬಸವಾದಿ ಶಾಸ್ತ್ರ ಅದು ಮೋಕ್ಷದ ಕಡೆ ಲಕ್ಷ್ಯ ಕೊಟ್ಟು ನಾವು ಮಾಡಿದ ಸಂಪಾದನೆಯಲ್ಲಿ ಬಂಧನ ಇರಬಾರದು. ಪರಮಾನಂದ ಉಂಟಾಗಬೇಕು. ಪ್ರಸಾದ ರೂಪದಲ್ಲಿರ್ಬೇಕು ನಮ್ಮ ಸಂಪಾದನೆಗಳು. ಅವು ನಮಗೆ ಬಂಧನಕ್ಕೀಡು ಮಾಡಿ ಅಕ್ರಮವಾದ ಸಂಪತ್ತಿನ ಸಂಪಾದನೆಯಿಂದ ಮೊದಲು ಸುಖ, ಕೊನೆಯಲ್ಲಿ ಏನಾಗ್ತದೆ? ದೇವರು. ಸಕ್ರಮವಾದ ಸಂಪತ್ತಿನ ಸಂಪಾದನೆಯಲ್ಲಿ ಮೊದಲು ಬೆವರು, ಆಮೇಲೆ ಸುಖ. ಮೊದಲು ಕಷ್ಟಪಡ್ತೀವಿ, ಆಮೇಲೆ ಸುಖ ಪಡ್ತೀವಿ. ಮೊದಲು ಕಷ್ಟಪಟ್ಟು ಸಂಪಾದಿಸಿದ್ರೆ ಆಮೇಲೆ ಆರಾಮ ಇರ್ತದೆ. ಆದ್ರೆ ಅಕ್ರಮವಾದ ಸಂಪಾದನೆ ಹೆಂಗಿರ್ತದ? ಮೊದಲು ಸುಖ ಅನ್ನಿಸ್ತಿರ್ತದ, ಆಮೇಲೆ ಬೆವರು ಸುರಿಸ್ತದ, ಆಮೇಲೆ ಕಷ್ಟಕ್ಕೆ ಈಡು ಮಾಡಿಬಿಡ್ತದೆ. ಹೀಗಾಗಿ ಏನಾಯ್ತು? ಧರ್ಮ ಆಯ್ತು, ಅರ್ಥ ಸಂಪಾದನೆ ಆಯ್ತು. ನೆಕ್ಸ್ಟ್ ಧರ್ಮ ಅರ್ಥ ಅಂದ್ಮೇಲೆ ಕಾಮ. ಕಾಮ ಅಂದ್ರೆ ಇಲ್ಲೇನು ಭೋಗಿಸ್ತೀವಿ, ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಸಂಬಂಧಪಟ್ಟಂತೆ ಈ ಭೋಗಾದಿಗಳೆಲ್ಲ ಏನಿರ್ಬೇಕು? ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಭೋಗಿಸ್ಬೇಕು. ಮೋಕ್ಷವನ್ನು ಮಾರ್ತು ನಾವು ಭೋಗಿಸಿದೆವು ಅಂತಂದ್ರೆ ಮೋಕ್ಷ ಹೋಗಿ ಬಂದ ಆಗ್ಬಿಡುತ್ತೆ. ಬಂದ ಅಂತಂದ್ರೆ ಅರೆಸ್ಟ್ ಆಗ್ತದೆ, ಸಮಸ್ಯೆಗಳು ಚಾಲು ಅಂತ. ಅದಕ್ಕೆ ನಮ್ಮ ಭೋಗಗಳು, ನಮ್ಮ ಸಂಪಾದನೆಗಳು, ನಮ್ಮ ನಡೆ ನುಡಿ, ಆಚಾರ ವಿಚಾರ, ಆಲೋಚನೆಗಳು ಎಲ್ಲ ಮೋಕ್ಷ ಸಂಬಂಧಿಯಾಗಿದ್ದಾಗೆ ನಮಗೆ ಕೊನೆಗೆ ಮೋಕ್ಷ ಪ್ರಾಪ್ತಿ ಆಗ್ತದ. ಅದಕ್ಕೆ ಪುರುಷಾರ್ಥ ಚತುಷ್ಟಯ ಅಂತಾರ. ಅದಕ್ಕೆ ಇದನ್ನೆಲ್ಲ ಬೇಸಿಕ್ ಗೊತ್ತಿರಬೇಕು. ಮನುಷ್ಯ ಜನ್ಮದ ಗುರಿ ಮೋಕ್ಷ. ಮೋಕ್ಷ ಯಾವುದರಿಂದ ದೊರೆಯುತ್ತದೆ? ಬ್ರಹ್ಮಜ್ಞಾನದಿಂದ ದೊರೆಯುತ್ತದೆ. ಬ್ರಹ್ಮಜ್ಞಾನ ಎಂದರೇನು? ಬ್ರಹ್ಮನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು. ಮತ್ತು ಬ್ರಹ್ಮಜ್ಞಾನ ಎಲ್ಲಿ ಸಿಗ್ತದ್ರಿ? ಬ್ರಹ್ಮಜ್ಞಾನ ಸಂಪಾದಿಸಬೇಕಾದ್ರೆ ಸದ್ಗುರು ವಾಕ್ಯ ಮತ್ತು ತತ್ವಶಾಸ್ತ್ರ. ಸದ್ಗುರು ಮತ್ತು ತತ್ವಶಾಸ್ತ್ರ, ಒಳ್ಳೆಯ ಶಾಸ್ತ್ರಗಳು, ಒಳ್ಳೆಯ ಗುರುಗಳು ಇದ್ದಾಗ ಅದು ಬ್ರಹ್ಮಜ್ಞಾನ ಸಿಗ್ತು. ಸದ್ಗುರುಗಳಾಗಿರ್ಬೇಕು, ಸುಮ್ಮನೆ ಉಂಡು ಮಕ್ಕಳ ಗುರುಗಳು ಇರಬಾರ್ದು. ಈಗ ಅವರು ಕೊಡುವ ಬ್ರಹ್ಮಜ್ಞಾನದಲ್ಲಿ ಎಷ್ಟು ಪ್ರಕಾರಗಳಿರ್ತಾವ? ಬ್ರಹ್ಮಜ್ಞಾನದ ಎಷ್ಟು ಪ್ರಕಾರ? ಯಾವ? ಪರೋಕ್ಷ ಬ್ರಹ್ಮಜ್ಞಾನ, ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಅಂತಂದ್ರೆ ಏನು? ದೇವರು ಒಬ್ಬನು ಇದ್ದಾನೆ ಅನ್ನೋದು. ದೇವರು ಇದ್ದಾನೆ ಅಂದ್ರೆ ಪರೋಕ್ಷ. ಒಬ್ಬ ಅದಾನಂತ. ಅದಾನ ಅಂತಂದ್ರ ಏನಾಗಿರ್ತದಲ್ಲಿ? ಏನಾಗ್ತದಲ್ಲಿ? ಹಂಗ ಅದಾನ ಅಂತಂದ್ರೆ ಏನ್ ಅನ್ನಿಸ್ತದ ನೀವು? ದೇವ್ರ ಅದನ್ನಪ್ಪ, ಅಮ್ಮ ಅದನ್ನ ಅನ್ನಿಸ್ತದ, ಅಮ್ಮ ಇಲ್ಲ ಅನ್ನಿಸ್ತದ. ಆದ್ರ ಇಲ್ಲಿ ಬ್ರಹ್ಮಜ್ಞಾನದೊಳಗೆ ಅದಾನ, ದೇವರೊಬ್ಬ ಅದಾನ ಅಂತ ಹೇಳಿ ಇಲ್ಲಿ ನಿಶ್ಚಯ ಮಾಡ್ಕೋತಿರಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನ್ ಅನ್ನಿಸ್ತದ ನಿಮಗ? ಏನಾಗ್ತದ? ಅಸತ್ವ ಪಾದಕ ಆವರಣ ನಿವೃತ್ತಿ ಆಗ್ತದೆ. ಅಸತ್ವ ಪಾದಕ ಆವರಣ ಅಂತಂದ್ರೆ ದೇವರು ನಿಮಗೆ ಸ್ವಲ್ಪ ತ್ರಾಸ ಆಯ್ತು ಅಂದ್ರೆ ಎಲ್ಲೇನ ದೇವ್ರು ಇಲ್ಲ ಅಂತೀರಿ. ಆ ಮಾತು ಬರಲ್ಲ ಬಾಯಿಗೆ ಅಂತ. ದೇವ್ರ ಅದನ್ನೇ ಅಂತೀರಿ. ನಮ್ಗೇನ್ ತ್ರಾಸ ಆಗ್ಯದ ಅದೆಲ್ಲ ದೇವರು ನಮ್ಮ ಕಲ್ಯಾಣಕ್ಕಾಗಿ ಕಷ್ಟ ಕೊಡ್ತಾ ಇದ್ದಾನೆ,
ನಷ್ಟನೂ ಆಗ್ತಾ ಇದ್ದಾನೆ ಅಂತ ಹಿಂಗೆ ತಿಳ್ಕೋಬೇಕು. ಅದಕ್ಕೆಲ್ಲ ಏನಂತಾರೆ, ಅಸತ್ವ ಪಾದಕ ಆವರಣ ನಿವಾರಣೆ ಆಗಬೇಕು. ಏನಂತಾರೆ, ದೇವರು ಇಲ್ಲ ಅನ್ನೋ ಭಾವನೆನೇ ಅಸತ್ವ ಪಾದಕ ಆವರಣ. ಆವರಣ ಅಂತಂದ್ರೆ ಮುಚ್ಚಿ ಹಾಕಿರೋದು, ಗೊತ್ತಿಲ್ಲಂಗಿರೋದು. ಅದೇನಂತ ಆವರಣ ತೆಗೆದು ದೇವ್ರ ಅದನ್ನಪ್ಪ, ನಮ್ಗೆ ಒಳ್ಳೇದು ಆದ್ರೂ ದೇವ್ರದನ್ನ, ನಮ್ಗೆ ಕೆಟ್ಟದಾದ್ರೂ ದೇವ್ರದನ್ನ ಅದನ್ನ ಅದನ್ನಂದ್ರೆ ಅದನ್ನ ಏನಾಯ್ತು ಇದಕ್ಕ